ಶಹಾಪುರ ತಾಲೂಕಿನ ಶಿರ್ವಾಳ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಶಿರ್ವಾಳ ಗ್ರಾಮದಲ್ಲಿ ಒಂದು ವಾರದಿಂದ ಕುಡಿಯಲು ನೀರಿಲ್ಲ. ಊರಿನ ಗ್ರಾಮಸ್ಥರು ಪಂಚಾಯಿತಿ ಮುಂದೆ ಪ್ರತಿಭಟನೆ. ಶಿರ್ವಾಳ ಗ್ರಾಮದಲ್ಲಿ ಒಂದು ವಾರದಿಂದ ಜನಗಳಿಗೆ ಕುಡಿಯಲು ನೀರಿಲ್ಲದೆ ಪರದಾಡುವಂತಾಗಿದೆ. ಇಲ್ಲಿ ಶುದ್ಧ ಕುಡಿಯುವ ನೀರಿಲ್ಲ. ಊರಿನ ಗ್ರಾಮಸ್ಥರು ಕೂಡಲೇ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಹಾಗೂ ಪಿಡಿಒ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ತಾಲೂಕು ಪಂಚಾಯತ್ ಮುಂದೆ ಊರಿನ ಗ್ರಾಮಸ್ಥರು ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬ್ಯೂರೋ ರಿಪೋರ್ಟ್, ಚಂದ್ರಕಾಂತ್, ಶಹಾಪುರ. ಸಿಬ್ಬಂದಿಗಳಿಗೆ ಹೇಳಿ ಮುಂದೆ ನಿಂತು ಕೆಲಸ ಮಾಡಿಕೊಡಬೇಕು. ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು. ಇದನ್ನ ಬಿಟ್ಟು ಅವ್ರು ಮಾಡ್ಲಕತ್ತಾರ ಎಷ್ಟು ದಿನ ಸ್ವಾಮಿ ಮಾಡಿಸೋದು? ಒಂದು ಪೈಪ್ ಪ್ರಿಪೇರ್ ಮಾಡ್ಬೇಕಾ, ಒಂದು ವಾರ ಮಾಡ್ಬೇಕಾ? ಇದೇ ಒಂದು ಪೈಪ್ ಪ್ರಿಪೇರ್ ಮಾಡಾಕ ಯಾರಾದ್ರೂ ದೊಡ್ಡ ಮಹಾನಾಯಕ ರಾಜಕಾರಣಿಗಳ ವ್ಯಕ್ತಿಗಳಿಗೆ ಅದು ಚಲೋ ದುಡ್ಡಿನ ವ್ಯಕ್ತಿಗಳ ಮನೆಗೆ ಹೊಡೆದಿದ್ರ ನೀವು 24 ಗಂಟೆ ಅಲ್ಲ, 10 ನಿಮಿಷದಲ್ಲಿ, ವಿದಿನ್ ಸೆಕೆಂಡ್ 10 ನಿಮಿಷದಲ್ಲಿ ಕೂಡ ನೀವು ರೆಡಿ ಮಾಡಿಸ್ಕೊಡ್ತೀವಿ. ಹಾಗಾಗಿ ನೀವು ಮುಂದಿನ ದಿನಗಳ 5, 4, 3 ವಾರ್ಡ್ ಎಷ್ಟು ಪರಿಸ್ಥಿತಿಯಲ್ಲಿ ಗಂಭೀರ ಅವ. ಅವ್ರ ಮೇಲಾಧಿಕಾರಿ ಪೀಡಿ ಆಫೀಸರ್ಗೆ ಅರ್ಥ ಆಗಬೇಕಿದೆ ಮಾತು. ಮಡಿವಾಳ ಸಭೆಗಳ ಮಗನ ಪೀಡಿ 25 ಪೀಡಿಗಳು ಅಲ್ಲೇ ಬದಲಾಗ್ಯಾರ. ಈ ಸಮಯಕ್ಕೆ ಈಗ 2 ಹೇಳಕ್ ಬಂದು ಅವ್ರು ಹೇಳಕ್ಕಾಗ್ತದ ಬಿಡು. ಮರಗಳ ಸದಸ್ಯಗಳ ಬದಲಾಗೋರು, ಅಧ್ಯಕ್ಷಗಳ ಬದಲಾಗೋರು ಅವ್ರಿಗೆ ಕೇಳಿಲ್ಲ. ಏನು ಸರ್ಕಾರದ ಆಫೀಸ್ಗಳಿಗೆ ಏನು ಡ್ಯೂಟಿ ಆದ ಸಿಬ್ಬಂದಿಗಳಿಗೆ ಅದು ಏನು ಕೆಲಸ ಮಾಡ್ತೀರಿ ಅದು ಕರೆಕ್ಟಾಗಿ ಮಾಡ್ಬೇಕು. ನಾವು ಯಾರಿಗೆ ಕೇಳಲ್ಲ. ವಾರ್ಡ್ನಲ್ಲಿ ಕೇಳಿ ಅವ್ರು ಕೆಟ್ಟಾಗಿ ಯಾಕೆ ಮಾಡ್ಬೇಕು? ನಾವು ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಇಲ್ಲ, ನೀವು ಮಾಡ್ಬೇಕು. ನೀವು ಬೈಕಲ್ಲ ಅವ್ರ ಕೈಲ ಸಗಣಿ ಮುಚ್ಚಲ್ಲ, ಅವ್ರ ಜಾಡಿ ಹೇಳಿದ್ವಿ, ಅವ್ನಿಗೆ ಹೇಳಿದ್ವಿ, ಎಲ್ಲಾರು ಹೋಯ್ತು ದೊಡ್ಡ ಮನೆಯಲ್ಲಿ ಆಯ್ತು ಅದು ಮಾಡೋದು. ಈ ಕಡೆ ಅಂತಂದ್ರ ಈಗ ದನ ನಾವು ಮನುಷ್ಯ ಅಲ್ಲ, ಅವ್ರಿನ ಪಗಾರ ಅಲ್ಲ. ನೀವು ಕರೆಕ್ಟ್ ಆಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಿಮ್ಮ ಕರ್ತವ್ಯಗಳು ಏನದಾವಂದ್ರ ಫಸ್ಟ್ ಅದನ್ನ ನೀವು ತಿಳ್ಕೋಬೇಕು. ಅದನ್ನು ತಿಳ್ಕೊಳ್ಳಾರ್ದ ಇಲ್ಲಿ ಜನ ಹೆಂಗಿದಾರ ಪ್ರಕಾರ ಅಮಾಯಕರಿದ್ದೀವಿ ನಾವು. ಶಿರ್ವಾಳ ಗ್ರಾಮದಲ್ಲಿ ಎಲ್ಲಾ ಜನ ಅಮಾಯಕರು. ಯಾಕಂದ್ರೆ ನಾವು ಯಾವುದೇ ರೀತಿಯಿಂದ ಯಾವುದೇ ನಾವು ದ್ರೋಣ ನಿರ್ಧಾರ ತಗೊಳಂಗಿಲ್ಲ. ಇಲ್ಲಿ ಇವತ್ ಮಾಡ್ತಾರೆ ಅಥವಾ ನಾಳೆ ಮಾಡ್ತಾರೆ, ಇವತ್ ಮಾಡ್ತಾರೆ ಅಥವಾ ನಾಳೆ ಮಾಡ್ತಾರೆ ಅಂತ ಕಾಯ್ದು ನೋಡ್ತಾ ಇರ್ತೀವಿ. ಆದ್ರೆ ಈ ನಮ್ಮ ಸಹನೆ, ನಮ್ಮ ತಾಳ್ಮೆ ನಿಮ್ಗೆ ಏನಾಗಿದೆಪ್ಪ ಅಂತಂದ್ರೆ ಬೇಜವಾಬ್ದಾರಿ ಆಗ್ಬಿಟ್ಟಿದೆ. ನಾವು ಕೊಡ್ತಾ ಇರ್ತಕ್ಕಂಥ ಸಹನೆ ನಿಮ್ಗೆ ಟೈಮು ಇದು ಇವ್ರು ಏನ್ ಮಾಡ್ತಾರೆ ಬಿಡು. ನೋಡ್ರಿ, ನಮ್ಮಲ್ಲಿ ಹರಿತಾ ಇರೋದು ಹೋರಾಟಗಳಂತ ಬಾಬಾ ಸಾಹೇಬರಂತ. ನಾವು ಬಾಬಾ ಸಾಹೇಬರ ಅನುಯಾಯಿಗಳು. ಈ ಶಾಂತ ರೀತಿಯಿಂದ ಹೋರಾಟ ಮಾಡ್ತಕ್ಕಂಥ ಕಾರಣ ಬಹುಶಃ ಪೀಡ ಸಾಹೇಬ್ರಿಗೆ ಗೊತ್ತಿಲ್ಲ ಅನ್ಕೊಂತೀನಿ ನಾನು. ಈ ಹೋರಾಟ ಇವತ್ತು ಮಾತ್ರ ಸೀಮಿತ ಅಲ್ಲ, ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ನಿಮಗೆ ಕೊಡ್ತಾ ಇರೋದು. ಮುಂದಿನ ದಿನಗಳಲ್ಲಿ